ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಕೆಸಿ ವೇಣುಗೋಪಾಲ್ ಮುಂದೆ ಡಿಕೆ ಬೆಂಬಲಿಗರು ಹೈ ಡ್ರಾಮಾವನ್ನ ಮಾಡಿದ್ದಾರೆ. ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಡಿಕೆ ಶಿವಕುಮಾರ್ ಅವರ ಪರ ಜಯ ಘೋಷಗಳು ಮೊಳಗಿವೆ. ಕೆಸಿ ವೇಣುಗೋಪಾಲ್ ಎಐಸಿಸಿ ರಾಷ್ಟ್ರೀಯ ಕಾರ್ಯದರ್ಶಿಗಳು ಅವರ ಎದುರಲ್ಲಿ ಡಿಕೆ ಬೆಂಬಲಿಗರ ಶಕ್ತಿ ಪ್ರದರ್ಶನ ನಡೆದಿದೆ. ಡಿಕೆ ಶಿವಕುಮಾರ್ ಅವರನ್ನ ಮುಂದಿನ ಸಿಎಂ ಮಾಡಿ ಅಂತ ಅಭಿಮಾನಿಗಳು ಪಟ್ಟು ಹಿಡಿದಿದ್ರು. ಡಿಕೆ ಶಿವಕುಮಾರ್ ಅವರ ಪರ ಜಯ ಘೋಷಗಳನ್ನ ಹಾಕಿದ್ರು. ವೇಣುಗೋಪಾಲ್ ಬಂದ ಕೂಡಲೇ ಮುಗಿಬಿದ್ದಂತಹ ಕೈ ಕಾರ್ಯಕರ್ತರು ಅವರ ಎದುರಲ್ಲಿ ಮುಂದಿನ ಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರನ್ನ ಮಾಡಿ ಅಂತೇಳಿ ಜಯ ಘೋಷಗಳನ್ನ ಹಾಕಿದ್ರು. ಮಂಗಳೂರು ಏರ್ಪೋರ್ಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಎಐಸಿಸಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಕೆಸಿ ವೇಣುಗೋಪಾಲ್ ಅವರು ಕೋಣಾಜೆಯಲ್ಲಿ ಕಾರ್ಯಕ್ರಮ ನಿಮಿತ್ತ ಇವತ್ತು ಮಂಗಳೂರು ಏರ್ಪೋರ್ಟ್ಗೆ ಆಗಮಿಸಿದ್ರು. ಈ ಸಂದರ್ಭದಲ್ಲಿ ಅವರ ಎದುರಲ್ಲಿ ಜಯಘೋಷಗಳನ್ನು ಹಾಕಿ ಡಿಕೆ ಅಂತೇಳಿ ಅಭಿಮಾನಿಗಳು ಮುಂದಿನ ಸಿಎಂ ಆಗಿ ಅವರನ್ನು ಮಾಡಿ ಅಂತ ಬೇಡಿಕೆಯನ್ನು ಇಟ್ಟಿರುವಂಥದ್ದು. ಮಂಗಳೂರು ಏರ್ಪೋರ್ಟ್ನಲ್ಲಿ ಕಂಡುಬಂದಂತಹ ದೃಶ್ಯ ಇದು. ಡಿಕೆ ಅಂತೇಳಿ ಅಭಿಮಾನಿಗಳು ಡಿಕೆ ಶಿವಕುಮಾರ್ ಅವರ ಪರ ಘೋಷಣೆಗಳನ್ನು ಕೂಗ್ತಾ ಇರುವಂಥದ್ದು. ದೃಶ್ಯದಲ್ಲಿ ಕೆಸಿ ವೇಣುಗೋಪಾಲ್ ಅವರನ್ನು ಸುತ್ತುವರೆದಿರೋದನ್ನು ಕೂಡ ಗಮನಿಸ್ತಾ ಇದ್ದೀರಾ. ಎಐಸಿಸಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರು ಇವತ್ತು ಮಂಗಳೂರಿನ ಕೋಣಾಜೆಯಲ್ಲಿ ಕಾರ್ಯಕ್ರಮವೊಂದರ ಸಲುವಾಗಿ ಅದರಲ್ಲಿ ಭಾಗಿಯಾಗೋದಕ್ಕೆ ಅಂತೇಳಿ ವೇಣುಗೋಪಾಲ್ ಮಂಗಳೂರಿಗೆ ಬಂದಿರುವಂಥದ್ದು. ಈ ಸಂದರ್ಭದಲ್ಲಿ ಅವರನ್ನು ಸುತ್ತುವರೆದಂತಹ ಅಭಿಮಾನಿಗಳು ಡಿಕೆ ಅಂತ ಘೋಷಣೆಯನ್ನು ಕೂಗ್ತಾ ಮತ್ತೊಂದು ಕಡೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಮಂಗಳೂರು ಏರ್ಪೋರ್ಟ್ಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಆಗಮಿಸಿದ್ದಾರೆ. ಕೆಸಿ ವೇಣುಗೋಪಾಲ್ ಅವರು ಭಾಗಿಯಾಗ್ತಾ ಇರುವಂತಹ ಅದೇ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಭಾಗಿಯಾಗಕ್ಕಿದ್ದಾರೆ. ಒಂದು ಕಡೆಗೆ ಕೆಸಿ ವೇಣುಗೋಪಾಲ್ ಎದುರು ಡಿಕೆ ಅಭಿಮಾನಿಗಳು ಶಕ್ತಿ ಪ್ರದರ್ಶನವನ್ನು ಮಾಡಿದ್ರೆ, ಇಲ್ಲಿ ಸಿದ್ದರಾಮಯ್ಯನವರ ಅಭಿಮಾನಿಗಳು ಕೂಡ ಸಿದ್ದು ಅಂತ ಘೋಷಣೆಗಳನ್ನು ಕೂಗ್ತಾ ಇರುವಂಥದ್ದು. ಗೃಹ ಸಚಿವ ಪರಮೇಶ್ವರ್ ಕೂಡ ಅಲ್ಲಿದ್ದಾರೆ. ಪ್ರೋಟೋಕಾಲ್ ಪ್ರಕಾರ ಸಿಎಂ ಅವರಿಗೆ ಅಲ್ಲಿ ಗೌರವವನ್ನು ಸೂಚಿಸಲಾಗ್ತಾ ಇದೆ ಏರ್ಪೋರ್ಟ್ನಲ್ಲಿ, ಮಂಗಳೂರು ಏರ್ಪೋರ್ಟ್ನಲ್ಲಿ. ಸಿದ್ದರಾಮಯ್ಯ ಅವರ ಪರ ಒಂದು ಕಡೆ ಘೋಷಣೆಗಳು ಕೇಳಿ ಬರ್ತಾ ಇದೆ, ಮತ್ತೊಂದು ಕಡೆಗೆ ಎಐಸಿಸಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರು ಮಂಗಳೂರು ಏರ್ಪೋರ್ಟ್ಗೆ ಬರ್ತಾ ಇದ್ದಂತೆ ಅವರನ್ನು ಮುತ್ತಿಕೊಂಡಂತಹ ಡಿಕೆ ಶಿವಕುಮಾರ್ ಅವರ ಅಭಿಮಾನಿಗಳು, ಕೆಪಿಸಿಸಿ ಅಧ್ಯಕ್ಷರು DCM ಡಿಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಡಿಕೆ ಅನ್ನೋ ಘೋಷಣೆಯನ್ನು ಕೂಗಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಅವಕಾಶವನ್ನು ಕೊಡಬೇಕು, ಅವರನ್ನು ಸಿಎಂ ಆಗಿ ಮಾಡಬೇಕು ಅನ್ನೋ ಬೇಡಿಕೆಯನ್ನು ಅವರ ಎದುರಿಗೆ ಇಟ್ಟಿರುವಂಥದ್ದು. ಕೋಣಾಜೆಯಲ್ಲಿ, ಮಂಗಳೂರಿನ ಕೋಣಾಜೆಯಲ್ಲಿ ಕಾರ್ಯಕ್ರಮ ಇದೆ. ಅದೇ ಕಾರ್ಯಕ್ರಮದಲ್ಲಿ ಕೆಸಿ ವೇಣುಗೋಪಾಲ್ ಹಾಗೆ ಸಿಎಂ ಸಿದ್ದರಾಮಯ್ಯ ಇಬ್ಬರು ಭಾಗಿಯಾಗಲಿದ್ದಾರೆ. ಇದಾದ ನಂತರ ಉಭಯ ನಾಯಕರ ನಡುವೆ ಮಾತುಕತೆ ಕೂಡ ನಡೆಯುತ್ತೆ ಅಂತ ಮಾಹಿತಿ ಇದೆ. ಈಗಾಗಲೇ 2 ಸುತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಬೆಂಗಳೂರಿನಲ್ಲಿ ನಡೆದಿರುವಂಥದ್ದು ಸಿಎಂ ಹಾಗೆ DCM ನಡುವೆ. ಕಳೆದ ಶನಿವಾರ ಸಿಎಂ ನಿವಾಸದಲ್ಲಿ ಮೊದಲ ಸುತ್ತಿನ ಉಪಹಾರ ಸಭೆ ನಡೀತು. ಆ ಸಂದರ್ಭದಲ್ಲೂ ಕೂಡ ಪ್ರತ್ಯೇಕವಾಗಿ ಉಭಯ ನಾಯಕರು ಸಭೆಯನ್ನು ನಡೆಸಿದ್ರು. ಸಿಎಂ ಹಾಗೆ DCM ಸಿದ್ದರಾಮಯ್ಯನವರು ಮತ್ತು ಡಿಕೆ ಶಿವಕುಮಾರ್ ಅವರು. ಅದಾದ ನಂತರ ನಿನ್ನೆ DCM ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಸದಾಶಿವನಗರದ ನಿವಾಸದಲ್ಲಿ 2ನೇ ಸುತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ನಿನ್ನೆ ಬೆಳಗ್ಗೆ ನಡೆದಿತ್ತು. ಬ್ರೇಕ್ಫಾಸ್ಟ್ ಸಂದರ್ಭದಲ್ಲಿ ಸಿಎಂ DCM ಜೊತೆಯಲ್ಲಿ ಮಾಜಿ ಸಂಸದರಾದಂತಹ ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಅವರು ಹಾಗೆ ಹಾಲಿ ಕುಣಿಗಲ್ ಶಾಸಕರಾದಂತಹ ಡಾಕ್ಟರ್ ರಂಗನಾಥ್ ಅವರು ಕೂಡ ಭಾಗಿಯಾಗಿದ್ದರು. ಅದಾದ ನಂತರ ಸುಮಾರು 45-50 ನಿಮಿಷಗಳ ಕಾಲ ಸಿಎಂ ಮತ್ತು DCM ಪ್ರತ್ಯೇಕವಾಗಿ ಕ್ಲೋಸ್ ಡೋರ್ ಮೀಟಿಂಗನ್ನು ಕೂಡ ನಡೆಸಿದರು. ಈ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ಮತ್ತು ಆ ಸಂಬಂಧ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿರುವಂತಹ ಗೊಂದಲಗಳು, ಇದೆಲ್ಲದರ ಬಗ್ಗೆ, ಹಾಗೆ ತಾವು ಹೇಗೆ ಮುಂದುವರಿಬೇಕು, ತಮ್ಮ ಒಗ್ಗಟ್ಟು ಯಾವ ರೀತಿಯಲ್ಲಿರಬೇಕು, ಅಧಿವೇಶನ ಡಿಸೆಂಬರ್ 8ನೇ ತಾರೀಕಿಂದ ಶುರುವಾಗಲಿಕ್ಕಿದೆ. ಆ ಅಧಿವೇಶನ, ಅದರಲ್ಲಿ ನಮ್ಮ ಸ್ಟ್ರಾಟಜಿ ಹೇಗಿರಬೇಕು,
ವಿರೋಧ ಪಕ್ಷಗಳನ್ನು ಯಾವ ರೀತಿಯಲ್ಲಿ ಎದುರಿಸಬೇಕು, ನಾಯಕತ್ವ ಗೊಂದಲ ಏನು ನಡೀತಾ ಇದೆ, ನಾಯಕತ್ವ ಬದಲಾವಣೆಯ ವಿಚಾರ, ಅದೇ ವಿಚಾರವನ್ನು ಅಸ್ತ್ರವಾಗಿಸ್ಕೊಳ್ಳೋದಕ್ಕೆ ವಿಪಕ್ಷಗಳು ಮುಂದಾಗಿದ್ದು, ನೋ ಕಾನ್ಫಿಡೆನ್ಸ್ ಮೋಷನನ್ನು ಪಾಸ್ ಮಾಡೋದಕ್ಕೆ ಪ್ಲಾನ್ ನಡೆಸ್ತಾ ಇದ್ದು. ಇದೆಲ್ಲವನ್ನು ನಾವು ಹೇಗೆ ಎದುರಿಸಬೇಕು, ಪಕ್ಷವನ್ನು ಹೇಗೆ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು, ಎಲ್ಲ ಶಾಸಕರನ್ನು ಹೇಗೆ ಒಟ್ಟುಗೂಡಿಸ್ಕೊಂಡು ಹೋಗಬೇಕು, ಪಕ್ಷಕ್ಕೆ ಸರ್ಕಾರಕ್ಕೆ ಮುಜುಗರ ಆಗದ ರೀತಿಯಲ್ಲಿ ನಾವು ಯಾವ ರೀತಿಯಲ್ಲಿ ನಡೆದುಕೋಬೇಕು ಅನ್ನೋ ಬಗ್ಗೆ ಉಭಯ ನಾಯಕರು ನಿನ್ನೆ ಕ್ಲೋಸ್ ಡೋರ್ ಮೀಟಿಂಗಲ್ಲಿ ಚರ್ಚಿಸಿದರು. ಸಿಎಂ ಸಿದ್ದರಾಮಯ್ಯನವರು ಮಂಗಳೂರು ಏರ್ಪೋರ್ಟ್ಗೆ ಬಂದಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಲ್ಲೇ ಇದ್ದಾರೆ, ಹಾಗೆ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರಿದ್ದಾರೆ. ಮಂಗಳೂರಿನ ಕೋಣಾಜೆಯಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಉದ್ದೇಶದಿಂದ ಬಂದಿರುವಂಥದ್ದು ಸಿಎಂ ಸಿದ್ದರಾಮಯ್ಯನವರು. ಅಲ್ಲಿ KC ವೇಣುಗೋಪಾಲ್ ಅವರನ್ನು ಭೇಟಿಯಾಗ್ತಾರೆ. ನಿನ್ನೆ ಏನೆಲ್ಲ ಚರ್ಚೆಗಳು ನಡೀತು DK ಶಿವಕುಮಾರ್ ಅವರ ಜೊತೆಯಲ್ಲಿ, ಹಾಗೆ ಅಂದರೆ ಕಳೆದ ಶನಿವಾರ ಏನು ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆದಿತ್ತು ಅಲ್ಲಿ ಏನೆಲ್ಲ ಚರ್ಚೆಗಳಾಯಿತು, ಇದೆಲ್ಲದರ ಮಾಹಿತಿಯನ್ನು ಈಗಾಗಲೇ ಒಂದು ರೌಂಡ್ ಕೊಟ್ಟಿರ್ತಾರೆ ಹೈಕಮಾಂಡ್ಗೆ. ಈಗ ನೇರ KC ವೇಣುಗೋಪಾಲ್ ಜೊತೆಯಲ್ಲಿ ಕೂತ್ಕೊಂಡು ಅವ್ರ ಜೊತೆ ಕುಳಿತು ಸಿಎಂ ಸಿದ್ದರಾಮಯ್ಯನವರು ಮಾಹಿತಿಯನ್ನು ನೀಡ್ತಾರೆ. ಹಾಗೆ ಅವರು ಕೊಡುವಂತಹ ಸಲಹೆ ಸೂಚನೆಗಳನ್ನು ಕೂಡ ತೆಗೆದುಕೊಂಡು ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ತಾರೆ. ನಮ್ಮ ಅಗ್ರಗಣ್ಯ ನಾಯಕರಾದಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಅವರನ್ನು ಮೊದಲಿಗೆ ಜೈಕಾರ ಹಾಕುವುದು ನಮ್ಮ ಸಂಪ್ರದಾಯ. ಅದಾದ್ಮೇಲೆ AICC ಜನರಲ್ ಸೆಕ್ರೆಟರಿ ಆದಂತಹ KC ವೇಣುಗೋಪಾಲ್ ರವರಿಗೆ ಜೈಕಾರ ಹಾಕುವುದು ನಮ್ಮ ಸಂಪ್ರದಾಯ. ಅದಾದ ಮೇಲೆ ನಾವೆಲ್ಲ ಪಾರ್ಟಿ ಕೆಡರಿಂದ ಬಂದವರು, ನಮ್ಮ ರಾಜ್ಯದ ಪಾರ್ಟಿ ಅಧ್ಯಕ್ಷರಾದಂತಹ ಸನ್ಮಾನ್ಯ DK ಶಿವಕುಮಾರಿಗೆ ಜೈಕಾರ ಹಾಕುವುದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ. ಇದು ಪಾರ್ಟಿ ಕೆಡರ್ ಕಾರ್ಯಕ್ರಮ. ಸಿಎಂ ಸರ್ಕಾರಿ ಕಾರ್ಯಕ್ರಮದಲ್ಲಿ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೂ ಕೂಡ ಜೈಕಾರ ಹಾಕ್ತೀವಿ. ಕಾರ್ಯಕರ್ತರು ಒತ್ತಾಯ ಏನಂತ ಹೇಳಿದ್ರೆ DK ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹೇಳಿ DK ಶಿವಕುಮಾರ್ ಸಿಎಂ ಆಗಬೇಕು ಅಂತ ಕೂಡ ಘೋಷಣೆ ಹಾಕಿದ್ರು. ನೋಡ್ರಿ, ಇದೆಲ್ಲ ಮಾಧ್ಯಮದವರು ಉಂಟಲ್ಲ, ಸಿದ್ದರಾಮಯ್ಯ ಅವರನ್ನು ಹಾಗೂ DK ಶಿವಕುಮಾರ್ ಅವರನ್ನು DK ಶಿವಕುಮಾರ್ ಬಣ ಅಂತ ಬಿಂಬಿಸ್ತಾ ಇದ್ದೀರಾ. ಇದರಲ್ಲಿ ಒಂದ್ ನಿಮಿಷ, ಇದರಲ್ಲಿ ಯಾವುದು ಬಣ ರಾಜ್ಯಕ್ಕೆ ಇಲ್ಲ. ಸಿದ್ದರಾಮಯ್ಯ ಅವರು ಯಾವತ್ತಿಗೂ ಕೂಡ ಕುರ್ಚಿಯ ಹಿಂದೆ ಹೋದಂತ ನಾಯಕರಲ್ಲ. ಸಿದ್ದರಾಮಯ್ಯ ಅವರು ಇನ್ನೊಬ್ಬ ನಾಯಕನನ್ನು ನಾಯಕತ್ವ ಕೊಟ್ಟು ಸೃಷ್ಟಿಸಿದಂತ ನಾಯಕರು. ಏನೋ ಈ ರಾಜ್ಯದಲ್ಲಿ ಏನೋ ಈಗ ಬದಲಾವಣೆ ನಡೀತಾ ಉಂಟು. ಖಂಡಿತವಾಗಿ ಸಿದ್ದರಾಮಯ್ಯನೇ ಸಾಹೇಬ್ರೆ DK ಶಿವಕುಮಾರ್ ಸಾಹೇಬ್ರಿಗೆ ಅವಕಾಶ ಮಾಡಿಕೊಡ್ತಾರೆ. ನಮ್ಮಲ್ಲಿ ಯಾವುದು ಗೊಂದಲ ಇಲ್ಲ. ನಮ್ಗೆ ಸಿದ್ದರಾಮಯ್ಯ ಅವರು ನಾಯಕರೇ, ನಮ್ಗೆ DK ಶಿವಕುಮಾರ್ ನಾಯಕರೇ. ಗೊಂದಲ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾಶ್ರೀ. ಇಲ್ಲಿ ಮಿಥುನ್ ರೈ ಅವರು ಹೇಳ್ತಾ ಇದ್ರು, ನಮಗೆ ಸಿದ್ದರಾಮಯ್ಯನವರು ನಾಯಕರೇ, ಹಾಗೆ KPCC ಅಧ್ಯಕ್ಷರಾಗಿರುವಂತಹ DCM DK ಶಿವಕುಮಾರ್ ಅವರು ಕೂಡ ನಾಯಕರೇ. ನಾವು ಸಿದ್ದರಾಮಯ್ಯನವರು ಯಾವ ಥರದ ನಾಯಕ ಅಂದರೆ ಅವರು ಮುಂದಿನ ನಾಯಕನನ್ನು ಸೃಷ್ಟಿಸುವಂಥ ನಾಯಕ, ಅವರೇ ಅವಕಾಶವನ್ನು ಮಾಡಿಕೊಡ್ತಾರೆ ಅಂತ. ಅಲ್ಲಿಗೆ ಕುರ್ಚಿ ಕಿತ್ತಾಟದ ಗೊಂದಲಗಳು ಏನಿದೆ ಅದು ಇನ್ನೂ ಬಗೆಹರಿದಿಲ್ಲ ಅನ್ನೋ ಪ್ರಶ್ನೆ ಮೂಡೋದಿಲ್ವಾ ವಿದ್ಯಾ? ನವೀನ್, ಇದು ವೆರಿ ಕ್ಲಿಯರ್. ಮಿಥುನ್ ರೈ ಅವರು ಕ್ಲೆವರ್ ಆಗಿ ಆನ್ಸರ್ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ರು. ಕರಾವಳಿ ಭಾಗದ ಕಾಂಗ್ರೆಸ್ನ ಯುವ ನಾಯಕ ಮಿಥುನ್ ರೈ, DK ಶಿವಕುಮಾರ್ ಅವರ ಬಣದ ಜೊತೆಗೆ ಗುರುತಿಸಿಕೊಂಡಿರುವಂತಹ ನಾಯಕ ಮಿಥುನ್ ರೈ. ಇವತ್ತು ವೇಣುಗೋಪಾಲ್ ಅವರು ಬಂದಂತಹ ಟೈಮ್ನಲ್ಲಿ ಏಕಾಏಕಿ ಇವ್ರು ಹೇಳ್ತಾರೆ ಪಾರ್ಟಿ ಅಧ್ಯಕ್ಷರವರು ಹಂಗಾಗಿ ನಾವು ಘೋಷಣೆ ಕೂಗಿದ್ವಿ ಅಂತಾರೆ. ಬಟ್ ದೃಶ್ಯಗಳಲ್ಲಿ ರಾಜ್ಯದ ಜನ ನೋಡ್ತಾ ಇದ್ದಾರೆ ನವೀನ್. ಇಟ್ ಇಸ್ ವೆರಿ ಕ್ಲಿಯರ್. ವೇಣುಗೋಪಾಲ್ ಅವರು ಅಲ್ಲಿ ಎಂಟ್ರಿ ಆಗ್ತಾ ಇದ್ದ ಹಾಗೆ ಬಹಳ ಜೋರಾಗಿ DK ಶಿವಕುಮಾರ್ ಅವರ ಪರವಾಗಿ ಘೋಷಣೆಗಳನ್ನ ಕೂಗಲಾಗುತ್ತೆ, ಅವ್ರಿಗೆ ಮುತ್ತಿಗೆ ಹಾಕುವಂತಹ ಪ್ರಯತ್ನವನ್ನ ಮಾಡಲಾಗುತ್ತೆ. ಒಂದು ಗೊಂದಲವನ್ನ ಕ್ರಿಯೇಟ್ ಮಾಡುವಂತಹ ಪ್ರಯತ್ನ ಅಲ್ಲಾಗಿದೆ. ಯಾಕಂದ್ರೆ ಬಂದಿದ್ದವರಿಗೆ, ಘೋಷಣೆ ಕೂಗಿದವರಿಗೆ ಎಲ್ರಿಗೂ ಗೊತ್ತು KC ವೇಣುಗೋಪಾಲ್ ಈಗ ಹೋಗ್ತಾ ಇರುವಂತಹ ಕಾರ್ಯಕ್ರಮದಲ್ಲಿ CM ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗ್ತಾರೆ, ಒಂದೇ ವೇದಿಕೆಯನ್ನ ಹಂಚಿಕೊಳ್ತಾರೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತು. ಬಟ್ ಇಲ್ಲಿ ಒಂದು ವಿಚಾರವನ್ನ ಗಮನಿಸಬೇಕು. ಈಗ ಕಾಂಗ್ರೆಸ್ ಹೈಕಮಾಂಡ್ ಪ್ರಯತ್ನ ಏನು, ಅಧಿವೇಶನ ಮುಗಿಯುವ ತನಕವಾದ್ರೂ ಏನು ಗೊಂದಲ ಇದೆಯೋ ಆ ಗೊಂದಲಗಳಿಲ್ಲದೆ ಎಲ್ಲವೂ ಕೂಡ ಸುಗಮವಾಗಿ ನಡೆಯಲಿ, ಸರ್ಕಾರ ವಿಪಕ್ಷಗಳನ್ನ ಸೂಕ್ತವಾಗಿ ಎದುರಿಸುವಂತಹ ನಿಟ್ಟಿನಲ್ಲಿ ಒಂದು ಕ್ಲಿಯರ್ ಕಟ್ ಮೆಸೇಜ್ ಹೋಗ್ಲಿ ಅನ್ನುವಂತಹ ಕಾರಣಕ್ಕಾಗಿನೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಆಯೋಜನೆ ಮಾಡಿತ್ತು.
ಅದನ್ನ ಆಯೋಜನೆ ಮಾಡಿ ಖುದ್ದು ಸಿದ್ದರಾಮಯ್ಯ ಹಾಗೆ ಡಿ.ಕೆ. ಶಿವಕುಮಾರ್ ಅವರು ನಾವಿಬ್ರು ಜೊತೆಯಾಗಿದ್ದೇವೆ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಆ ಸಂದೇಶ ರಾಜ್ಯದ ಜನರಿಗಲ್ಲದೆ ಇದ್ರು ಬಹಳ ಕ್ಲಿಯರ್ ಆಗಿ ಹೋಗ್ಬೇಕಾಗಿತ್ತು ನವೀನ್. ಅವರವರ ಪಕ್ಷದ ನಾಯಕರಿಗೆ, ಅವರ ಆಪ್ತ ಬಳಗಕ್ಕೆ, ಪಕ್ಷದ ಕಾರ್ಯಕರ್ತರಿಗೆ ಅದ್ ಆಗಿಲ್ಲ. ಕಾರ್ಯಕರ್ತರ ಮನಸ್ಸಿನಲ್ಲಿ ಇನ್ನೂ ಆ ಆಸೆ, ಡಿ.ಕೆ. ಶಿವಕುಮಾರ್ ಬಣದ ಮನಸ್ಸಿನಲ್ಲಿ ಈಗೇನು ಡಿ.ಕೆ. ಶಿವಕುಮಾರ್ ಅವರು ತಣ್ಣಗಾಗಿದ್ದಾರೆ, ಅವರ ಆಪ್ತ ನಾಯಕರ ಬಣ ಏನೋ ತಣ್ಣಗಾಗಿದೆ, ಬಟ್ ಅವರ ಕಾರ್ಯಕರ್ತರ ಮನಸ್ಸಿನಲ್ಲಿ ಅದಿನ್ನೂ ಹಾಗೆ ಇದೆ. ಹಾಗೆ ಇರುವಂಥದ್ದೇ ಈ ಸಿಚುವೇಶನ್ ಮುಂದಿನ ಹಂತದಲ್ಲಿ, ಮುಂದಿನ ದಿನಗಳಲ್ಲಿ ಮತ್ತಷ್ಟು ಗೊಂದಲ ಕಾರಣ ಆಗಬಹುದು. ಈ ರೀತಿಯಾದಂತಹ ಸಿಚುವೇಶನ್ಸ್ ಇವತ್ತು ಕೆ.ಸಿ. ವೇಣುಗೋಪಾಲ್ ಅವರು ಬಂದಂತಹ ಟೈಮ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಬಣದ ಕಾರ್ಯಕರ್ತರು ಅವ್ರ ಪರವಾಗಿ ಘೋಷಣೆಯನ್ನ ಕೂಗಿದ್ರು. ನಾಳೆ ಇದಕ್ಕೆ ಪ್ರತ್ಯುತ್ತರವಾಗಿ ಸಿದ್ದರಾಮಯ್ಯ ಬಣ ಮತ್ತೊಂದೇನು ಮಾಡಬಹುದು. ಇದು ಏನ್ ಮಾಡುತ್ತೆ ಅಂತಂದ್ರೆ, ಹೈಕಮಾಂಡ್ ಏನು ಪ್ರಯತ್ನವನ್ನು ಮಾಡಿ ಒಗ್ಗಟ್ಟಿನ ಸಂದೇಶವನ್ನ ರವಾನೆ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದೆಯೋ ಅದಕ್ಕೆ ಒಂದ್ ರೀತಿ ನೀರಿನಲ್ಲಿ ಹೋಮ ಮಾಡ್ದಂಗೆ ಇದು. ಮೇ ಬಿ ಇದು ಒಂದು ಸಿಚುವೇಶನ್ ಇಂದ, ಇದು ಒಂದು ಘೋಷಣೆಯಿಂದ, ಅದು ಕೆ.ಸಿ. ವೇಣುಗೋಪಾಲ್ ಅವರ ಮುಂದೆನೆ. ಯಾರು ಕೆ.ಸಿ. ವೇಣುಗೋಪಾಲ್? ಎಐಸಿಸಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ. ಅಂದ್ರೆ ಇವ್ರು ಏನ್ ಹೈಕಮಾಂಡ್ 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 ಅಂತ ಹೇಳ್ತಾರೋ ಆ ಹೈಕಮಾಂಡ್ ನಾಯಕರಲ್ಲಿ ಕೆ.ಸಿ. ವೇಣುಗೋಪಾಲ್ ಅವರು ಕೂಡ ಒಬ್ರು. ಅಂತಹ ಕೆ.ಸಿ. ವೇಣುಗೋಪಾಲ್ ಅವರ ಮುಂದೆ ಈ ರೀತಿಯಾದಂತಹ ಘೋಷಣೆ ಮೇ ಬಿ ಡಿ.ಕೆ. ಶಿವಕುಮಾರ್ ಅವರಿಗೆ ರಿವರ್ಸ್ ಆಗಬಹುದು, ಅಥವಾ ಡಿ.ಕೆ. ಶಿವಕುಮಾರ್ ಅವರಿಗೆ ಹೈಕಮಾಂಡ್ ನಾಯಕರಿಂದ ಏನ್ ಹಿಂಗ್ ನಡೀತಾ ಇದೆಯಲ್ಲ ಅನ್ನುವಂತಹ ಒಂದು ಮೆಸೇಜ್ ಪಾಸ್ ಆಗಬಹುದು. ಹಾಗಾಗಿ ಇದನ್ನ ಈ ತಕ್ಷಣಕ್ಕೆ ಕಂಟ್ರೋಲ್ ಮಾಡಿಲ್ಲ ಅಂತಂದ್ರೆ ಇದು ಮತ್ತೆ ಇದು ಕಂಟಿನ್ಯೂ ಆಗತ್ತೆ. ನಾವೇನು ಒಂದು ಅಧಿವೇಶನ ಆದ್ಮೇಲೆ ಅಥವಾ ಒಂದು ಬಜೆಟ್ ಆದ್ಮೇಲೆ ಈ ರೀತಿಯಾದಂತಹ ಸಿಚುವೇಶನ್ಸ್ ಮತ್ತೆ ರೈಸ್ ಆಗಬಹುದು ಅನ್ನುವಂಥದ್ದನ್ನ ಸ್ಪೆಕ್ಯುಲೇಟ್ ಮಾಡ್ತಾ ಇದೀವೋ ಅಲ್ಲ. ಅಧಿವೇಶನ ನಡೀತಾ ಇರುವಂತಹ ಟೈಮ್ನಲ್ಲೂ ಈಗಲೂ ಕೂಡ ಇದು ಚಾಲೂನಲ್ಲಿದೆ ಅಂತಂದ್ರೆ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಅದು ಮುಜುಗರ. ಯಾವ ರೀತಿ ಇವರು ತೋರ್ಪಡಿಕೆಯ ಒಂದು ಒಗ್ಗಟ್ಟನ್ನ ಇವರು ತೋರಿಸಿದಾರೋ ಜನರ ಮುಂದೆ, ಅದು ಉಲ್ಟಾ ಹೊಡೆದಂಗೆ. ಹಾಗಾಗಿ ಇವತ್ತಿನ ಈ ಸಿಚುವೇಶನ್ ಒಂದು ಕ್ಲಿಯರ್ ಕಟ್ ಮೆಸೇಜ್, ಒಂದು ಕ್ಲಿಯರ್ ಕಟ್ ಒಂದು ಸಿಚುವೇಶನ್ ನ ತೋರಿಸ್ತಾ ಇದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಅಥವಾ ಈ ಉಭಯ ನಾಯಕರ ಮಧ್ಯೆ ಹೈಕಮಾಂಡ್ ಮಟ್ಟದಲ್ಲಿ ಒಗ್ಗಟ್ಟಿನ ಸಂದೇಶವನ್ನ ಕೊಡುವಂತಹ ಪ್ರಯತ್ನ ಆಗಿರಬಹುದು. ಆದ್ರೆ ಕಾರ್ಯಕರ್ತರು ಇದುವರೆಗೂ ಕನ್ವಿನ್ಸ್ ಆಗಿಲ್ಲ. ತಮ್ಮ ನಾಯಕ ಸಿಎಂ ಆಗಬೇಕು ಅನ್ನುವಂಥ ಅವರ ಬಯಕೆ, ಹೆಬ್ಬಯಕೆ ಇನ್ನೂ ಕೂಡ ಹಾಗೆ ಇದೆ. ಹಾಗಾಗಿ ಇದು ಬೂದಿ ಮುಚ್ಚಿದ ಕೆಂಡದಂತಹ ಒಂದು ಸಿಚುವೇಶನ್. ಯಾವತ್ತು ಬೇಕಿದ್ರು, ಯಾವುದೇ ಕ್ಷಣದಲ್ಲಿ ಬೇಕಿದ್ರು ಜ್ವಾಲಾಮುಖಿ ಸ್ಫೋಟ ಆಗಬಹುದು ಅನ್ನುವುದನ್ನ ಇದು ಒಂದು ಘಟನೆ ಹೇಳ್ತಾ ಇದೆ. ನವಿ, ಥ್ಯಾಂಕ್ ಯು ವಿದ್ಯಾ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.